ಆಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಿದೆ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಧರಣಿ ಹಿನ್ನೆಲೆ ಸಾಲುಗಟ್ಟಿ ನಿಂತ 400ಕ್ಕೂ ಹೆಚ್ಚು ಕಸ ವಿಲೇವಾರಿ ಲಾರಿಗಳು. ಇದರಿಂದ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಮತ್ತೆ ಉಲ್ಬಣಿಸುವಂತ ಸಾಧ್ಯತೆ ಇದೆ. ಇದು ಬಹು ವರ್ಷಗಳಿಂದ ಇಂಥದ್ದೊಂದು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಈ ಕಸವನ್ನ ವಿಲೇವಾರಿ ಮಾಡೋದು ಎಲ್ಲಿ ಅಂತ ಯಾವುದಾದ್ರೂ ದೂರದ ಊರಿಗೆ ತೆಗೆದುಕೊಂಡು ಹೋಗಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಹಾಕಿದ್ರೆ ಪಾಪ ಅಲ್ಲಿರೋರಿಗೆ ಸಮಸ್ಯೆ ಆಗುತ್ತೆ. ಈಗ ಕಣ್ಣೂರು ಮಿಟ್ಟಗಾನಹಳ್ಳಿಯಲ್ಲಿಯೂ ಕೂಡ ಇದೇ ಥರದ ಸಮಸ್ಯೆ ಎದುರಾಗ್ತಾ ಇರೋದು. ದಯವಿಟ್ಟು ನೀವು ಇಲ್ಲಂತೂ ಕಸ ವಿಲೇವಾರಿ ಮಾಡಲೇಬೇಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಸುಮ್ಮನೆ ನಮಗಿಲ್ಲಿ ಆರೋಗ್ಯ ಸಮಸ್ಯೆಗಳಾಗತ್ತೆ, ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸೋದು ನಾವು ಅಂತ ಅಲ್ಲಿನ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಧರಣಿ ನಡೀತಿರುವಂಥ ಹಿನ್ನೆಲೆಯಲ್ಲಿ 400ಕ್ಕೂ ಹೆಚ್ಚು ಕಸ ವಿಲೇವಾರಿ ಲಾರಿಗಳು ಸಾಲುಗಟ್ಟಿ ನಿಂತಿದೆ. ಈ 400ಕ್ಕೂ ಹೆಚ್ಚು ಕಸ ವಿಲೇವಾರಿ ಲಾರಿಗಳನ್ನು ಈಗ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ, ಕಸ ಎಲ್ಲಿ ವಿಲೇವಾರಿ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಹೀಗೆ ಏನಾದರೂ ಈ ಸಮಸ್ಯೆ ಮುಂದುವರಿತು, ಇನ್ನೊಂದು 2-3 ದಿನ ಅಂತ ಏನಾದರೂ ಆಯಿತು ಅಂತಂದರೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಉಲ್ಬಣಿಸೋದಂತೂ ಫಿಕ್ಸು. ಇದಕ್ಕೊಂದು ಸೂಕ್ತ ರೀತಿಯಾದಂಥ ವ್ಯವಸ್ಥೆನ ಮಾಡಬೇಕು ಅಂತ ಬಹು ವರ್ಷದಿಂದ ಕೇಳ್ಕೊಂಡು ಬರಲಾಗ್ತಾನೇ ಇದೆ. ಯಾವುದೋ ಒಂದು ಗ್ರಾಮಕ್ಕೆ ತಗೊಂಡೋಗಿ ಸುರಿದು ಬಿಟ್ರೆ ಪಾಪ ಅಲ್ಲಿರೋ ಜನ ಏನು ಮಾಡ್ತಾರೆ? ವೈಜ್ಞಾನಿಕವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ನಮಗೆ ಪ್ರತಿನಿತ್ಯವೂ ಸಮಸ್ಯೆನೇ ಆಗ್ತಾ ಇದೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ನಾವು ಯಾರಿಗೆ ಹೇಳೋಣ ಅನ್ನೋದು ಅಲ್ಲಿನ ಸ್ಥಳೀಯರ, ಅಲ್ಲಿನ ಗ್ರಾಮಸ್ಥರ ಪ್ರಶ್ನೆ ಆಗಿದೆ. ಈಗ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಧರಣಿ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಲಾರಿಗಳನ್ನು ಬಿಡ್ತಾನೇ ಇಲ್ಲ. ಹೆಂಗೆಲ್ಲ ಸಾಲಾಗಿ ನಿಂತಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಸುಮಾರು 400ಕ್ಕೂ ಹೆಚ್ಚು ಲಾರಿಗಳು ಹೀಗೆ ಸಾಲಾಗಿ ನಿಂತಿದೆ. ಎಷ್ಟು ದಿನದವರೆಗೆ ಹೀಗೆ? ಅದು ಪ್ರಶ್ನೆ. ಇನ್ನು 1-2 ದಿನ ಆಯಿತು ಅಂತಂದರೆ ತೀರಾ ಸಮಸ್ಯೆ ಆಗುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಜನರ ಜೊತೆಗೆ ಮಾತಾಡಬೇಕು. ಇದಕ್ಕೆ ಇನ್ನೇನು ಪರಿಹಾರ ಅಥವಾ ಪರ್ಯಾಯ ಮಾರ್ಗ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಸೂಕ್ತ ರೀತಿಯಾದಂಥ ವ್ಯವಸ್ಥೆನ ಅದಕ್ಕೆ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಸಮಸ್ಯೆ ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ.